ಶುಭೋದಯ, ವೆಲ್ಕಮ್ ಬ್ಯಾಕ್ ಮಾನ್ಸ ಸೀರೀಸ್. ನಾನು ಗಂಡನ ಮನೇಲಿ ಲೇಟ್ ಆಗಿದ್ದಳು. ನನಗೆ ತವ್ರ ಮನೇಲಿ ಮಾತ್ರ ಬೇಗ ಎದ್ಬಿಡ್ತೀನಿ. ನನಗೆ ಹಿಂಸೆ ಅಪ್ಪ ಬೇಗ ಎದ್ದೇಳಬೇಕು ಅಂದರೆ. ಯಾಕಂದರೆ ಪಾಪ ನಮ್ಮ ಅಮ್ಮ ಅವರೆಲ್ಲ ಅಂಗಡಿಗೆ ಹೋಗ್ತಾರೆ ಬೇಗ ಎದ್ದು 7 ಗಂಟೆಗೆ. ಸೊ ಅಡುಗೆ ಮಾಡಬೇಕು ಅಲ್ವಾ, ಅದಕ್ಕೆ ನಾನು ಲಿಟ್ರಲಿ ಬೇಗ ಎದ್ಬಿಟ್ಟು ಸ್ವಲ್ಪ ನಮ್ಮ ಮನೆ ಮುಂದೆ ಇರೋ ಗಿಡಗಳಿಗೆಲ್ಲ ನೋಡಿ ನೀರು ಹಾಕಿ, ಹಾಗೆ ನಮ್ಮ ಮನೆ ಕಸ ಎಲ್ಲ ಗುಡಿಸ್ತಾ ಇದ್ದೆ, ಬೆಡ್ರೂಮ್ದು ಎಲ್ಲ. ನಿಜವಾಗ್ಲೂ 1 ರೂಮ್ ಕಸ ಗುಡಿಸ್ಬೋದು, 2 ರೂಮ್ ಕಸ ಗುಡಿಸ್ಬೋದು, ರೂಮೂ ಕಸ ಗುಡಿಸ್ಬೇಕು. ಯಾಕೆಂತಂದರೆ ನಾವು 3 ಡೇಸ್ ಮನೇಲಿ ಇದ್ದಿಲ್ಲ, ನಮ್ಮಮ್ಮ ಇದ್ದಿಲ್ವಲ್ಲ, ಕೋಲಾರಕ್ಕೆ ಬಂದಿತ್ತು. ಸೊ ಕಸನೇ ಗುಡಿಸಿದ್ದಿಲ್ಲ. ನಮ್ಮ ತಮ್ಮ ನಮ್ಮ ಅಣ್ಣವ್ರು ಇದ್ದಾರೆ, ಸೊ ಕಸ ಗುಡಿಸಿಲ್ಲ. ನಮ್ಮ ತಮ್ಮನೇ ಯಾವಾಗಲೂ ಗುಡಿಸೋದು, ಪಾಪ ಅವನಿಗೆ ಬ್ಯುಸಿ ಇರೋ ಕಾರಣದಿಂದ ಗುಡಿಸಿಲ್ಲ. ಸಿಕ್ಕಾಪಟ್ಟೆ ಕಸ ಇತ್ತು, ಹಂಗಾಗಿ ಎಲ್ಲ ನೀಟಾಗಿ ಕಸ ಗುಡಿಸ್ಕೊಂಬಂದೆ. ಹಾಗೆಯೇ ಮತ್ತೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅವಲಕ್ಕಿ ಮಾಡ್ತಾಯಿದ್ದೆ. ಎಣ್ಣೆ ಖಾಲಿ ಆಗಿಬಿಟ್ಟಿತ್ತು. ನೋಡಿ, ಇದೊಂದು ಪ್ರಾಡಕ್ಟಿಂದ ಎಣ್ಣೆನ ಎಷ್ಟು ಈಸಿಯಾಗಿ ತೆಗಿಬೋದು ಅಲ್ಲ. ಈ ಪ್ರಾಡಕ್ಟ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಹಾಗೆ ನಾನು ನಮ್ಮಮ್ಮ ಅವಲಕ್ಕಿನ ತಿನ್ಕೊಂಡ್ಬಿಟ್ಟು ಝೀ ಅಂತ ಹೋಗಿದ್ದೆ ಬಡ ಕ್ರಾಸಿಗೆ. ಅಪ್ಪಾಜಿ ಬಿಟ್ಟು ಬಂತು, ಅಲ್ಲಿಂದ ಬಸ್ ಬಂತು. ಬಸ್ನ ಹತ್ಕೊಂಡು ಮತ್ತೆ ಒಂದು ಬಟ್ಟೆ ಶಾಪ್ಗೆ ಹೋದ್ವಿ. ಅಲ್ಲಿ ಶಾಪಲ್ಲಿ ಎಲ್ಲರಿಗೂ ಬಟ್ಟೆ ತೊಗೋಬೇಕಿತ್ತು, ತೊಟ್ಲಿರೋ ಕಾರ್ಯದಿಂದ 9,000 ಬಿಲ್ ಆಯಿತು. ಅಲ್ಲಿಂದ ಝೀ ಅಂತ ಬಂದಿದ್ದು ನಾನು ನಮ್ಮಮ್ಮ ನಮ್ಮ ಅಜ್ಜಿಯವ್ರ ಮಾರ್ಕೆಟ್ಗೆ. ಇದು ತರಕಾರಿ ಮಾರ್ಕೆಟ್, KR ಮಾರ್ಕೆಟ್ ಅಂತಾರೆ. ಅಂಬಾಕಾರ ಬಟ್ಟೆ ಅಂಗಡಿ ಎದುರುಗಡೆನೇ ಇರೋದು. ಅಲ್ಲಿ ಒಂದು ಮಿಲ್ಕ್ ಶೇಕ್ನ ಕೊಟ್ಬಿಟ್ಟು ಡೈರೆಕ್ಟಾಗಿ ಮತ್ತೆ ಆಟೋ ಮಾಡಿಕೊಂಡು ನಾವು ಊರಿಗೆ ಹೋಗೋಣ ಅಂತ ಬಂದ್ವಿ. ಸೊ ಅಲ್ಲಿ ಗ್ಯಾಪಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಸ್ವಲ್ಪ ಶೆಕೆ ಆಗ್ತಾ ಇತ್ತು ಅಂತ ಕಬ್ನಲ್ಲಿ ಕೊಟ್ವಿ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಎದುರುಗಡೆಗೆ. ಅಲ್ಲಿಂದ ಮನೆಗೆ ಬಂದೆ. ತುಂಬಾ ಫೀಲ್ ಆಗೋಯ್ತು, ದಿಲೀಪ್ ಸರ್ ಇಲ್ಲ ಅನ್ನೋ ಸುದ್ದಿ ಕೇಳಿ. ಹಾಗೆ ಪುಟ್ಟನಿ ಜೊತೆ ಸ್ವಲ್ಪ ಆಟೆ ಹೊಡ್ವಿ. ಅವನಂತೂ ತುಂಬಾ ಕಿರಿಕಿರಿ ಮಾಡ್ತಾ ಇದ್ದ, ಹಂಗಾಗಿ ನಮ್ಮ ಕಡೆ ನಿವಾಳಿಸ್ತಾರೆ. ಗ್ಯಾಸ್ ಒಲಿ ರಿಪೇರಿ ಮಾಡಕ್ ಬಂದಾರ್ರಿ ನರಸೀಪುರದ ಗಾಡಿಗಾರ. ಗ್ಯಾಸ್ ಒಲಿ ರಿಪೇರಿ ಮಾಡ್ಬೇಕಂದ್ರ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ. ಜೋಬ್ನ ಟಾರ್ಚ್ ಹಾಕೊಂಡು ರಿಪೇರಿ ಮಾಡ್ತಾರ್ರಿ. ಸಂಜೆ ಆಗಿತ್ತು, ಶಾವಿಗೆದು ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದ್ವಿ. ಸೂಪರ್ ಆಗಿತ್ತು, ನೀವು ಕೂಡ ಟ್ರೈ ಮಾಡಿ. ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಬಾಯ್.